ನಂತರ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಒಂದು 2-3 ವರ್ಷ ಆಗಿದೆ ಅಂದ್ಕೊಳ್ತೀನಿ ಅಲ್ವಾ. 2 ವರ್ಷ ಆಗಿದೆ ಈ ರೋಡಲ್ಲಿ ಹೋಗದೆ. ಯಾವಾಗ ಎಕ್ಸ್ಪ್ರೆಸ್ ವೇ ಆಯಿತು ಅವಾಗದಿಂದ ನಾವು ಮೈಸೂರು ಮಡಿಕೇರಿ ರೋಡಲ್ಲೇ ಹೋಗ್ತಾ ಇದ್ದಿದ್ದು. ಆ್ಯಂಡ್ ಅದಕ್ಕಿಂತ ಮುಂಚೆನೂ ಕೂಡ ಮಡಿಕೇರಿ ರೋಡನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ, ಅಂದರೆ ಮೈಸೂರು ಮಡಿಕೇರಿ ರೋಡು. ಇವತ್ತು ನಾವು ಬ್ಯಾಂಗ್ಳೂರು, ಹಾಸನ, ಸಕಲೇಶಪುರ ಈ ರೀತಿ ಹೋಗ್ತಾ ಇದ್ದೀವಿ. ಅಂದರೆ ಏನಕ್ಕೆ ಹೋಗ್ತಾ ಇದೆ, ನನಗೆ ಈ ರೋಡ್ ತುಂಬ ಇಷ್ಟ, ಈ ಹಾಸನ ಸಕಲೇಶಪುರ ರೋಡ್ ತುಂಬ ಇಷ್ಟ. ಆದರೆ ಸಕಲೇಶಪುರ ಹತ್ರ ರೋಡೇ ಇರಲಿಲ್ಲ, ತುಂಬ ಕಷ್ಟಪಟ್ಟು ನಾವು ಹೋಗ್ತಾ ಇದ್ದಿದ್ದು. ಹಾಗಾಗಿ ಆ್ಯಂಡ್ ಇನ್ನು ಹೋಗಬೇಕಿದ್ರೆ ನನಗೂ ನನ್ನ ಗಂಡನಿಗೂ ತುಂಬ ಜಗಳ ಆಗೋದು, ಈ ರೋಡಲ್ಲಿ ಹೋಗಬೇಕಿದ್ರೆ ಚೆನ್ನಾಗಿಲ್ಲ, ಏನಕ್ಕೆ ಬರ್ತೀವಿ ಹಾಗೆ ಹೀಗೆ ಅಂತ. ಎಷ್ಟು ಚೆನ್ನಾಗಿದ್ರು ಆ ರೋಡ್ ರೀಚ್ ಆಗಬೇಕಿದ್ರೆ ಒಂದು ಜಗಳ ಆಗ್ತಾಯಿತ್ತು ನಮಗೆ. ಹಾಗಾಗಿ ಅದಕ್ಕೆ ಅಂತ ಇಲ್ಲ, ರೋಡಿಗೆ ಚೆನ್ನಾಗಿರಲಿಲ್ಲ. ಸೊ ನಾವು ನಿಲ್ಲಿಸೇ ಬಿಟ್ವಿ, ಬೇಡ ಈ ರೋಡಲ್ಲಿ ಬರೋದು ಅಂತ. ಇವತ್ತು ಮತ್ತೆ ಇದೇ ರೋಡಿಂದ ಹೋಗ್ತಾ ಇದ್ದೀವಿ. ಚೆನ್ನಾಗಾಗಿದೆ ಅಂತ ಈ ರೋಡು. ನೋಡೋಣ ಹೇಗೆ ಆಗಿದೆ, ಏನು ಕತೆ ಅಂತ. ಇನ್ನೊಂದ್ಸಲ ಇಲ್ಲಿಂದ ಬರ್ಬೋದಾ ಎಲ್ಲ ನೋಡ್ಬೇಕು ಇವತ್ತು. ಇನ್ನೊಂದು ನಾವು ಈ ರೋಡಿಂದ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಇವಾಗ ನಾವು ಡೈರೆಕ್ಟಾಗಿ ಬ್ಯಾಂಗ್ಳೂರು, ಹಾಸನ, ಸಕಲೇಶಪುರ, ಗುಂಡ್ಯ, ಆಮೇಲೆ ಸುಬ್ರಹ್ಮಣ್ಯ ಆಗಿ ನನ್ನ ಅಕ್ಕನ ಮನೆ ಬೆಳ್ಳಾರಿಗೆ ಹೋಗೋದು. ಹಾಗಾಗಿ ಈ ರೋಡ್ನ ಚೂಸ್ ಮಾಡ್ಕೊಂಡ್ವಿ. ಸ್ವಲ್ಪ ಹತ್ತಿರ ಆಗುತ್ತೆ ಅಂತ ಇದೆ ಆ ರೋಡಿಂದ. ಯಾವುದು ಅಂದರೆ ಮಡಿಕೇರಿ ಮೈಸೂರು ರೋಡಿಂದ ಈ ರೋಡ್ ಸ್ವಲ್ಪ ಹತ್ತಿರ ಆಗುತ್ತೆ ಅಂತ. ಮತ್ತು ಗುಂಡ್ಯ, ಸುಬ್ರಹ್ಮಣ್ಯ ಈ ಥರ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ, ಯಾವುದು ಚೆನ್ನಾಗಿದೆ, ಆ ರೋಡ್ ಚೆನ್ನಾಗಿದೆಯಾ, ಈ ರೋಡ್ ಚೆನ್ನಾಗಿದೆಯಾ, ಯಾವ್ದು ಬೆಸ್ಟ್ ರೋಡ್ ಅಂತ ನೋಡಬೇಕು ಅಂತ ಇದ್ದೀವಿ ಇವತ್ತು. ಇವಾಗ ಹೊರಟು ಅದೇ 2 ಗಂಟೆ ಆಯ್ತಲ್ಲ, 1:15 ಆಯ್ತಾ, ಹೊರಟು 1:15 ಗಂಟೆ ಆಯಿತು. ನಾವು ಇನ್ನೊಂದೇನೆಂದರೆ ನಮ್ಮನೆ ಬನ್ನೇರುಘಟ್ಟದಿಂದ ನಾವು ರಿಂಗ್ ರೋಡಿಂದ ಯಶವಂತಪುರ ರೀಚ್ ಆದ್ವಿ. ನೈಸ್ ರೋಡ್ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಬೇಗ ಬರ್ತಾ ಇದ್ವಿ. ಇಲ್ಲಿ ಸ್ವಲ್ಪ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು 1 ಗಂಟೆ ವೇಸ್ಟ್ ಆಯಿತು. ಯಾರಾದರೂ ಬ್ಯಾಂಗ್ಳೂರಿಂದ ಈ 2 ರೋಡ್ ನಾವು ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಊರಿಗೆ, ನಮ್ಮ ವಿಡಿಯೋ ನಿಮಗೆ ಯೂಸ್ ಆಗ್ಬೋದು. ಈ ರೋಡು ಕೂಡ ಅಂದರೆ ನೀವು ಈ ರೋಡಿಂದ ಹೋಗ್ತಾ ಇಲ್ಲ, ಸಕಲೇಶಪುರ ರೋಡಿಂದ ಹೋಗ್ತಾ ಇಲ್ಲ ಅಂದರೆ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಮಗಳನ್ನು ನೋಡಿ, ಒಂದು ಬೆಳಿಗ್ಗೆ ಎದ್ದು ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನನ್ನು. ಎಲ್ಲಿಗೆ ಗೊತ್ತಾಗ್ತಾ ಇಲ್ವೇ ಅಂತ ಅವಳ ಕಷ್ಟ. ಆದರೆ 2 ಸಲ ನಿದ್ದೆ ಆಯ್ತು ಅವಳು. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನಿಲ್ಲಿಸ್ಬೇಕು, ಬ್ರೇಕ್ಫಾಸ್ಟ್ ಒಂದು ಮಾಡಬೇಕು. ಅರ್ಧ ಟ್ರಾಫಿಕಲ್ಲಿ ನಿಂತಾಗಲೇ ಎನರ್ಜಿ ಎಲ್ಲ ಲಾಸ್ ಆಗಿ ಇವಾಗ ಹಸುವಾಗ್ತಾ ಇದೆ. ಎಲ್ಲಿಗೆ ಹೋಗೋದು ಬ್ರೇಕ್ಫಾಸ್ಟಿಗೆ? ಹಳ್ಳಿ ಮನೆನಾ? ಹಾಂ, ಮುಂಬೈ ಅಲ್ಲ, ಹಳ್ಳಿ ಮನೆಗ. ನಮ್ಮ ಅಡ್ಡ ಅದೇ ಅಲ್ವಾ ಈ ರೋಡಿಂದ ಹೋದ್ರೆ. ಈ ಸಲ ಬೇರೆ ಕಡೆ ಟ್ರೈ ಮಾಡೋಣ. ಹಳ್ಳಿ ಮನೆಯಲ್ಲಿ ನನಗನ್ಸೋದು ದೋಸೆಗೆ ಇಷ್ಟೊಂದು ತುಪ್ಪ ಹಾಕ್ತಾರೋ ಅಥವಾ ಎಣ್ಣೆ ಹಾಕ್ತಾರೋ ಇಷ್ಟಿರುತ್ತೆ ಅಂತಲ್ಲ, ಒಂಥರ ಆಗುತ್ತೆ. ನಂಗೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಮಸಾಲೆ ದೋಸೆ ತಿನ್ನಬೇಕು, ಬಟ್ ಅದೊಂಥರ ಆ ಥರ ಟ್ರೈ ಮಾಡೋಣ. ನಾನು ಎಲ್ಲಾದ್ರೂ ಹೋದರೆ ನಾವು ಎಷ್ಟೇ ಮನೇಲಿ ಮಸಾಲೆ ದೋಸೆ ಮಾಡಿದ್ರೂ ಹೊರಗಡೆಯಿಂದ ಮಸಾಲೆ ದೋಸೆನೇ ತಿನ್ನೋದು. ಆದರೆ ಆ ಹಳ್ಳಿ ಮನೆಯಲ್ಲಿ ಮಾತ್ರ ಮಸಾಲೆ ದೋಸೆಗೆ ಏನೋ ಒಂಥರ ಹಾಕಿ ಅದು ನನಗೆ ಇಷ್ಟ ಆಗೋದಿಲ್ಲ, ಬೇರೆಯವ್ರಿಗೆ ಇಷ್ಟ ಆಗ್ಬೋದು. ಗೀ ಸಿಕ್ಕಾಪಟ್ಟೆ ಕೈಯಲ್ಲೆಲ್ಲ ಇರುತ್ತೆ. ಇವರೇ ಪೋಪಿನಿ ನಮ್ಮ ಹಳ್ಳಿ ಮನೆ ಬಂತು. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗಬೇಕು. ಹಂಚಿ ಬೋಡದೆ ನಮ್ಮ ಇದು ಕಿಡುಗುಡಿ ಅವಳು ಬೆಟ್ಟಾಯ ಒಳ್ಳೆ
है ना ऊन बेते हैप्पी हैप्पी ಸೀಟ್ ಬೆಲ್ಟ್ ಮಾಡಿ ಏನು ಪಾಪೋಪೆ ಹಾಸನದಲ್ಲಿರುವಂಥ ಎ ಟು ಬಿಗ್ ಬಂದು ಸ್ವೀಟ್ಸ್ ಎಲ್ಲ ಸ್ವಲ್ಪ ತಗೊಂಡ್ವಿ ಮನೆಗೆ. ಹಾಸನಕ್ಕೆ ರೀಚ್ ಆಗಿದ್ದೀವಿ ಇವಾಗ. ಇಲ್ಲಿ ಹೇಗಿದೆ ಅಂದರೆ ಸರಿ ಇಲ್ಲ ಅಂದರೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಹಾಗಾಗಿ ಸ್ವಲ್ಪ ಸ್ಲೋ ಅಲ್ವಾ. ಫ್ಲೈಓವರ್ ಕ್ಲೋಸು, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದೆ. ಇದು ಇವಾಗ ನಾವು ಹಾಸನ ಟು ಸಕಲೇಶಪುರ ಹೋಗ್ತಾ ಇದ್ದೇವೆ. ಚೆನ್ನಾಗಿದೆ ರೋಡು. ಮುಂಚೆ ಇದೇ ರೋಡು ಚೆನ್ನಾಗಿರ್ಲಿಲ್ಲಲ್ಲ, ಕನ್ಸ್ಟ್ರಕ್ಷನ್ ಅಲ್ಲಿ ಇತ್ತು. ಫುಲ್ಲು ಬರೋದೇ ಬೇಡ ಅಂತ ಅನ್ನಿಸ್ತಾ ಇತ್ತು. ಎಷ್ಟು ದೂರ ತನಕ ಇಷ್ಟು ಚಂದ ಇದೆ ಅಂತ ಗೊತ್ತಿಲ್ಲ, ಅದು ನೋಡ್ಬೇಕಲ್ಲ ಅಲ್ವಾ. ಇವಾಗಲೂ ನಡೀತಾರೆ ಕೆಲವೊಂದೊಂದು ಕಡೆ. ಅದು ರೋಡ್ ಎಷ್ಟು ಚಂದ ಇದೆ ಅಂದ್ರೆ ನನ್ನ ಹಸ್ಬೆಂಡ್ ಕೂದಲು ಕೂಡ ಡ್ಯಾನ್ಸ್ ಮಾಡ್ತಾ ಇದೆ. ಅಷ್ಟು ಚಂದ ಇದೆ, ಸತ್ಯ ಹೇಳ್ಬೇಕಂದ್ರೆ ಚಂದ ಇದೆ. ನೀವು ಎಷ್ಟು ಹೇಗೆ ಕುತ್ಕೊಂಡು ಡ್ರೈವ್ ಮಾಡ್ತಾ ಇದ್ದಾರೆ, ಕೂದಲು ಕೂಡ ಖುಷಿ ಪಡ್ತಾ ಇದೆ. ಟೋಲ್ ರೋಡ್ ಉಂಟು. ಓ ನನ್ನ ಮುಲ್ಪಲ್ಲ ಅಂದ ಗೊತ್ತಿದ್ದ ಜನರಿಗೆ ಹೊಸ ಟೋಲ್ ಅದು. ಟೋಲ್ ಸ್ಟಾರ್ಟ್ ಹತ್ತಿಜಿ ದುಂಡು ಅವೇ ಅವಳೂರಿಗೆ ಕುಂತೊಂದಿ ನಾತವ ಒಂದು ಏ ಪಾತೀನಿ ಅವಳು ಪೇ ಮಂತ್ ಪೋಪುನಾಗ್ಲಿ ಅಜ್ಜ ಅವಳು ಪೇ ಮಾಡ್ತದ ಪಾಯರೆ ತೂಲೆ ಮುನ್ನೆ ತಿಂಚ ಮಂತದಿರು ಇನ್ನ ನಿಂಗೆ ಗೊತ್ತಿಜ್ಜದ ಅಂಚೆ ಶೋಕ್ ಹಾತೀನಿ ರೋಡು ನೋಡಿ. ಇಲ್ಲೊಂದು ಟೋಲ್ ಗೇಟ್ ಇದೆ, ನಮಗೆ ಗೊತ್ತೇ ಇಲ್ಲ ಅಲ್ಲ. ಹಾಸನ ಆದ್ಮೇಲೆ ಒಂದು ಟೋಲ್ ಇದೆ. ಟೋಲ್ ರೋಡ್ ಸ್ಟಾರ್ಟ್ ಅಂತ ಹಾಕಿತ್ತು, ನಾವ್ ಅಂದ್ಕೊಂಡ್ವಿ ಇನ್ನೂ ಏನೋ ಶುರು ಆಗ್ಬೇಕು ಏನು ಅಂತ. ಹಾಗೆ ಆಗಿರ್ಬೇಕು, ಚಂದ ಇರೋದು ಅಲ್ಲ. ದುಡ್ಡು ತಗೋತಾರೆ ಅಂದ್ರೆ ಇನ್ನೂ ಚಂದ ಇರ್ಬೋದು. ಎಷ್ಟು ಕಟ್ಟಾಗಿದೆ ಅಂತ ಗೊತ್ತಿಲ್ಲ. ಕಣ್ಣು ಹಾಕಿ ರೋಡ್ ಈ ರೀತಿ ಇದೆ ಕೆಲವು ಕಡೆ. ಅದೇ ನಾವಿಬ್ರು ಹೇಳ್ತಾ ಇದ್ವಿ, ಇವಾಗ ನಮ್ದೇ ದೃಷ್ಟಿ ಬಿತ್ತಾಗಿರ್ಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ಅದಷ್ಟೇ ಸ್ವಲ್ಪನೇ. ಅದೊಂದು ಬರೆ ಬುರ್ದು ನಾನು ತುಲೆ ಬೂರ್ನಾಕಲ್ಲ ಕೊಂಡು ಬರೆ ಬೇರೆ ಗೊತ್ತು. ಇಲ್ಲಿ ಬಡ ಬಡ ಇದೆ ಸ್ವಲ್ಪ. ಅಷ್ಟೇ ಸ್ವಲ್ಪ ಆಯ್ತಾ.
ದೃಷ್ಟಿ ಆಗೋದಿಲ್ವಾ, ಹಾಗಾಗಿ ಒಂದು ಸ್ವಲ್ಪ ಒಂದೊಂದು ದಿಕ್ಕಲ್ಲಿ ಈ ರೀತಿ ಬ್ರೇಕ್ ಕೊಡ್ತಾರ. ರೋಡಿಂದ ಬಂದಾಗ ಇವಾಗ ನಾವು ಸಕಲೇಶ್ಪುರ ಸಿಟಿನ ಟಚ್ ಮಾಡೋದಿಲ್ಲಲ್ಲ, ಸೀದಾ ಬರ್ತೀವಿ. ಸೀದಾ ಬಂದು ಘಾಟ್ ಶಿರಾಡಿ ಘಾಟಿಗೆ ಕನೆಕ್ಟ್ ಆಗೋದು. ನಾವಿಬ್ರು ಹುಡುಕ್ತಾ ಇದ್ವಿ ಯಾವಾಗ ಸಕಲೇಶ್ಪುರ ಸಿಟಿ ಸಿಗುತ್ತೆ ಅಂತ, ಗೊತ್ತಾಗ್ಲಿಲ್ಲ ಈ ರೋಡಲ್ಲಿ ಬಂದಾಗ. ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ರೋಡ್ ಸರಿ ಇಲ್ಲ, ಅದು ಬಿಟ್ರೆ ವಾಕ್ ಅಲ್ಲ. ಇವಾಗ ಇನ್ನು ಘಾಟಲ್ಲಿ ನೋಡ್ಬೇಕಿತ್ತು, ಘಾಟಿ ರೋಡಲ್ಲಿ ಒನ್ ವೇನಾ ಕೆಲವು ಕಡೆ. ಓಲ್ಡ್ ರೋಡ್ ನಾನಿದೆ ಮಲ್ತೊಂದುಲ್ಲೆ ಅದು ತುಂಬಾ ಇಂಚನೆ ಎತ್ತನ ನಿಜಾಂಡ ಮಣ್ಣು ಹಿಡಿದಿತ್ತು ಒಂದು ಸ್ವಲ್ಪ ತೂಲಿ ಹೌದು ಅದನ್ನು ಮಲ್ಕೊ ಇರೋದು. ಕಾರಿರ್ದು ಚತ್ತನಾಗ ಗೊತ್ತಾವು ಕಾರದ ಸಿತ್ತಿ ಎಂಚ ಉಂಡು ಧೂಳು ಧೂಳು ಅನ್ನೋದು ಚೂರು ಉಂಡು ಬಡ ತುಲೆ ಅವಳು ಫುಲ್ ತೂಲೆ ಪೋತುಂಡು ಅವಳು ತುಲೆ ತಿರ್ತಿಡು ತುಲೆ ಅವಳು ಗಲೀಜುಂಡು ಕೆಲಸಗಳು ಆಗ್ತಾ ಇದೆ, ಹಾಗಾಗಿ ಇಲ್ಲಿ ಸ್ವಲ್ಪ ಇದೆ ಅನ್ಕೋತೀವಿ ಅಲ್ವಾ. ಸ್ವಲ್ಪ ದೂರ ಎಲ್ಲೆಲ್ಲಿ ಕೆಲಸಗಳಾಗ್ತಿದೆ ಅಲ್ಲೆಲ್ಲ ಸ್ಲೋ ಇತ್ತು, ಆದ್ಮೇಲೆ ಫ್ರೀ ಅಂತ ಹೋಗ್ಬೋದಲ್ಲ. ಇನ್ನೂ ಸ್ವಲ್ಪ ಸ್ಪೀಡಲ್ಲಿ ಹೋಗ್ಬೋದು. ಟೋಲ್ ಅಂತೂ ಎಷ್ಟು ಸಿಗುತ್ತೆ? 5 ಆಗದಾ? 40 ಕಿಲೋಮೀಟರ್. ಹೌದು, ಇವಾಗ ಎಷ್ಟಾಯ್ತು ಬ್ಯಾಂಗ್ಳೂರಿಂದ? 5, 6, 7 ಈ ರೋಡಿಂದ ಬಂದ್ರೆ 7 ಟೋಲ್ ಪೇ ಮಾಡಬೇಕು. ಮತ್ತೆ ಈ ಕಡೆ ಆದ್ರೆ ಇನ್ನೊಂದು ಇಡ್ಬೋದಲ್ಲ ಚಂದ ಆದ್ರೆ. ಟೋಲ್ ಹೇಗಿರ್ತಾರೆ ಅವರು? ಎವ್ರಿ 45 ಕಿಲೋಮೀಟರ್ಸ್ ಆ ಥರ. ಕನ್ಸ್ಟ್ರಕ್ಷನ್ ಆಯ್ತು ಫುಲ್ ಸ್ಲೋ ಅಂಡದ ಏತು ದೂರ ಅಂಚನೆ ಉಂಡದಾನೆ ಒನ್ ವೇಲ ತಾವು ತಿಕ್ಕೋಡು ನಾನು ಅಂದು ತುಲೆ ಮುಲ್ಪ ಮಸ್ತ್ ಗುಂಡಿ ಉಂಡು ದಾದಂದು ಇಜ್ಜೆ ವಾರನ ಬಾರಿ ಬಂಗ. ನಾನು ಹೇಳ್ದಂಗೆ ನಾವು ಇವತ್ತು ಬೆಂಗಳೂರು, ಹಾಸನ, ಸಕಲೇಶ್ಪುರ, ಗುಂಡ್ಯ, ಸುಬ್ರಹ್ಮಣ್ಯ ಹಾಗೆ ನನ್ನ ಅಕ್ಕನ ಮನೆ ಬೆಳ್ಳಾರಿಗೆ ರೀಚ್ ಆದ್ವಿ. ಹಾಗೆ ನೀವು ನೋಡಿದ್ರಿ ರೋಡಿನ ಕಂಡೀಷನ್ ಹೇಗಿದೆ ಅಂತ ಆಲ್ಮೋಸ್ಟ್ ತೋರಿಸಿದ್ದೀವಿ. ಚೆನ್ನಾಗಿದೆ ಈ ರೋಡು, ಇವಾಗ ಮುಂಚಿನ ಥರ ಏನೂ ಇಲ್ಲ, ಕನ್ಸ್ಟ್ರಕ್ಷನ್ ಆಗ್ತಾನೇ ಇದೆ. ಇನ್ನು ಸ್ವಲ್ಪ ಸಮಯದಲ್ಲಿ ಆಗ್ಬೋದು ಇದು ಕೂಡ ರೋಡು ಚೆನ್ನಾಗಿ. ಎಲ್ಲಿ ಆಗ್ತಾ ಇದೆ ಅಲ್ಲೆಲ್ಲ ಸ್ಲೋ ಆಗಿದೆ. ಆ್ಯಂಡ್ ತುಂಬ ದೂರ ತನಕ ಏನೂ ರೋಡ್ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ, ಆದರೆ ಹಿಂದಿನಷ್ಟು ಇಲ್ಲ. ಸಕಲೇಶ್ಪುರದ ಹತ್ರ ಎಲ್ಲ ತುಂಬ ಚೆನ್ನಾಗಿದೆ. ನಮಗೆ ಖುಷಿ ಆಯಿತು. ಇವಾಗ ನಾವು ಇಲ್ಲಿಂದ ಮತ್ತೆ ನಾವು ಕಾಸರಗೋಡಿಗೆ ಹೋಗ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾವು ಊರಿಗೆ ಬಂದು ರೀಚ್ ಆದ್ವಿ. ಇನ್ನು ಮುಂದೆ ಊರಿನ ಕೆಲವು ವಿಡಿಯೋಗಳೆಲ್ಲ ಬರುತ್ತೆ, ಮಿಸ್ ಮಾಡದೆ ಅದನ್ನು ಕೂಡ ನೋಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.